ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗುವಂಥದ್ದು ರಾಮಕೃಷ್ಣ ಹೆಗಡೆ ಅವರು, ನಜೀರ್ ಸಾಹೇಬರು ಈ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಈಗೆಲ್ಲ ಅಧಿಕಾರ ಅನ್ನೋದು ಕೇಂದ್ರೀಕೃತ ಆಗಿದೆ. ಯಾರೋ ಡೆಲ್ಲಿ ಒಳಗೆ ಕೂತ್ಕೊಂಡ್ರು ಒಂದಿಬ್ಬರು ಸೇರ್ಕೊಂಡು ಪೂರ್ತಿ ಈ ದೇಶದ ಭವಿಷ್ಯ ಬರೆಯೋದು ನೋಡ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಯಾರೋ ಒಂದು 5-6 ಜನ ಒಟ್ಟಿಗೆ ಸೇರ್ಕೊಂಡು ಅವರು ನಮ್ಮ ರಾಜ್ಯದ ಭವಿಷ್ಯ ಬರೆಯೋದು ನೋಡ್ತಾರೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ನೋಡಿದರೆ ಕೆಲವು ಜನ ಆ ಜಿಲ್ಲೆಯ ಭವಿಷ್ಯ ಈ ಥರದ್ದೆಲ್ಲದು ಒಂದೇನಿದೆ, ಇದು ಆಗಬಾರ್ದು ಅಂತಲೇ ನಾವು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ನಾವು ಮೊದಲಿಂದನೂ ಮಾತಾಡ್ತಾ ಬಂದಿದ್ದೀವಿ. ಈಗ ನಮಗೆ ಇರೋ ಆಲೋಚನೆಗಳನ್ನು ಸಮರ್ಥವಾಗಿ ಜನರಿಗೆ ತಲುಪಿಸುವಂಥದ್ದು, ಜೊತೆಗೆ ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಏನಿದ್ದಾವೆ ಇದರೊಳಗೆ ಕಲಾಪಗಳು ನಡೆಯೋದು ಕೂಡ ಅಸಹ್ಯಕರವಾಗಿ, ನಾನು ಆಗ ಒಂದ್ಸರಿ MLA ಆಗಿ ನೋಡಿದ್ದೀನಿ. ನಾನು ಭಾಳ ಸಾಕಷ್ಟು ಬೇರೆ ದೇಶಗಳಲ್ಲೆಲ್ಲ ಓಡಾಡಿ ಸಾಕಷ್ಟು ಸೆಮಿನಾರ್ಗಳನ್ನ ಮಾಡಿ, ನಾನೇ ಕೆಲವು ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡ್ತಿದ್ದೆ ಬೇರೆ ದೇಶಗಳಲ್ಲಿ. ಇಲ್ಲಿ ಭಾಳಷ್ಟು ಸೆಮಿನಾರ್ಗಳು ಅಂಥವನ್ನೆಲ್ಲವೂ ಅಟೆಂಡ್ ಮಾಡಿದ್ದು ಇದೆ, ನಾನು ಕಂಡಕ್ಟ್ ಮಾಡಿದ್ದಿದೆ. ನಾನು ಭಾಳ ಒಳ್ಳೆ ಚಿಂತನೆ ಮಾಡಬೇಕು, ಒಂದು ವಿಧಾನಸಭೆ ಒಳಗಡೆ ಒಳ್ಳೆ ಒಂದು ಸಂಭಾಷಣೆನ ಮಾಡಬೇಕು ಅಂತಂದೇಳಿ ವಿಧಾನಸಭಾ ಸದಸ್ಯ ಆಗಿ ಹೋಗಿ 1 ವಾರದೊಳಗಡೆ ಬೇಜಾರಾಗೋದು. ನಾನು ಎಲ್ಲಿ ಯಾವ ಒಂದು ಪರಿಸ್ಥಿತಿಗೆ ಸಿಗಾಕೊಂಬಿಟ್ಟೆ ಅಂತಂದೇಳಿ. ಯಾರೂ ಒಂದು ಒಳ್ಳೆ ಮಾತಾಡೋರಿಲ್ಲ, ಬರೀ ಒಬ್ಬರನ್ನೊಬ್ಬರು ಬೈಯೋದು, ಟೀಕೆ ಮಾಡೋದು. ಜನರ ಬಗ್ಗೆ ಕಳಕಳಿ ಇದೆ ಅಂತ ಅಂತಾರೆ, ಆದರೆ ಅವ್ರು ಮಾತಾಡೋದು ಜೋರಾಗಿ ಮಾತಾಡ್ತಾ ಪತ್ರಕರ್ತರ ಕಡೆ ನೋಡ್ತಿರ್ತಾರೆ, ನಾನು ಸುದ್ದಿ ಬರೀಲಿ ಅಂತ. ಈ ಥರದ ಬರೀ ಗಮನ ಸೆಳೆಯೋದಕ್ಕೋಸ್ಕರ, ಹಣ ಮಾಡೋದಕ್ಕೋಸ್ಕರ ಅನ್ನೋಂಥದ್ದನ್ನ ಅಧಿಕಾರ ಅಂತಂದು ಅಧಿಕಾರನ ಪದನೇ ತಪ್ಪದು. ಅಧಿಕಾರ ಅನ್ನೋದ್ರ ಬದಲು ಜವಾಬ್ದಾರಿ. ಒಬ್ಬ MLA ಅಂದರೆ ಅದೊಂದು ಜವಾಬ್ದಾರಿ. ಯಾವುದೋ ಒಂದು ಮಂತ್ರಿ ಅಂದರೆ ಒಬ್ಬ ಜವಾಬ್ದಾರಿ. ಅದು ಒಬ್ಬ MLA ಆದ ಒಂದು ಜವಾಬ್ದಾರಿ ಬರೀ ಆ ಕಾನ್ಸ್ಟಿಟ್ಯೂನ್ಸಿಗೆ ಅಷ್ಟೇ ಸೀಮಿತ ಅಲ್ಲ. ಈಗ ಮುಳುಬಾಗಿಲಿನ MLA ಅಂತಂದರೆ ಬರೀ ಮುಳುಬಾಗಿಲಿನ ಬಗ್ಗೆ ಯೋಚನೆ ಮಾಡೋದಲ್ಲ, ಸಂಪೂರ್ಣ ರಾಜ್ಯದ ಬಗ್ಗೆ ಯೋಚನೆ ಮಾಡೋದು. ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತಂದರೆ ಆತ ಬರೀ ತನ್ನ ಕಾನ್ಸ್ಟಿಟ್ಯೂನ್ಸಿ ನೋಡೋದಲ್ಲ, ಜಿಲ್ಲೆ ಬಗ್ಗೆ ಯೋಚನೆ ಮಾಡೋದು. ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಅಂತಂದರೆ ತನ್ನ ಜಿಲ್ಲೆದಷ್ಟೇ ಅಲ್ಲ, ಅವು ಪೂರ್ತಿ ಸಂಪೂರ್ಣ ದೇಶದ ಬಗ್ಗೆ ಯೋಚನೆ ಮಾಡಬೇಕು. ಆ ಥರದ ರಾಜಕಾರಣಿಗಳು, ಆ ಥರದ ಜನಪ್ರತಿನಿಧಿಗಳನ್ನು ಆರಿಸೋವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಈಗ ನಾವು ಸಂಯುಕ್ತ ಜನತಾದಳ ಪಕ್ಷ JDU ಪಕ್ಷದಿಂದ ಒಬ್ಬ ಸಜ್ಜನ ಈಗಾಗಲೇ ಮಾಲೂರಿನಲ್ಲಿ ಇವರು ಡಾಕ್ಟರ್ ನಾಗರಾಜ್ ಮತ್ತು ಅವರ ಶ್ರೀಮತಿ ಸಹನಾ ಅವರು ಇಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಜನರಿಗೆ ಆರೋಗ್ಯ, ಅದು ಅವರು ಬಹುತೇಕ ಆಯುರ್ವೇದದ ಕಡೆಗೆ ಗಮನ ಕೊಡ್ತಾರೆ. ಆದರೆ ತಕ್ಷಣಕ್ಕೆ ಯಾರಿಗಾದರೂ ಏನಾದರೂ ರಿಲೀಫ್ ಬೇಕು ಅಂದರೂ ಕೂಡ ಅವರು ಆಲೋಪತಿನೂ ಕೂಡ ಉಪಯೋಗಿಸ್ಕೊಂಡು ಒಂದು ಮೊನ್ನೆ ಇತ್ತೀಚೆಗೆ ಅವರು ಒಂದು ಹಾಸ್ಪಿಟಲ್ನ ಓಪನ್ ಮಾಡಿದ್ದಾರೆ. ಭಾಳಷ್ಟು ಬಡವರಿಗೆ ಅವರು ಬಡವರು ಅನ್ನೋದಕ್ಕಿಂತ ಆರೋಗ್ಯ, ಸಮಾಜದಲ್ಲಿ ಆರೋಗ್ಯ ಇರಬೇಕು ಅನ್ನೋದ್ರ ಕಡೆಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ಅವರಿಗೆ ಅವ್ರನ್ನ ನಾವು ಸಂಯುಕ್ತ ಜನತಾದಳದಿಂದ ಈಗ ಅಭ್ಯರ್ಥಿಯನ್ನಾಗಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಅವರು ನಮ್ಮ ಅಭ್ಯರ್ಥಿ ಆಗಿರ್ತಾರೆ. ಮುಂದೆ ಜೂನ್ 2026ಕ್ಕೆ ಚುನಾವಣೆ ಬರುತ್ತೆ. ಅದು ಪದವೀಧರರು ಆರಿಸುವಂಥದ್ದು. ಪದವೀಧರರು ವಿದ್ಯಾವಂತರು ಅಂದರೆ ಸ್ವಲ್ಪ ಪ್ರಜ್ಞೆ ಇರಬೇಕು, ಒಳ್ಳೆಯದು. ಯಾರು ಒಳ್ಳೆಯವರು, ಯಾರು ನಮ್ಮ ಜವಾಬ್ದಾರಿ ತಗೊಂತಾರೆ, ಅವರಿಂದ ಏನು ಕೆಲಸ ಆಗುತ್ತೆ ಅನ್ನೋಂಥದ್ದನ್ನ ಯೋಚನೆ ಮಾಡುವಂಥದ್ದು ಪ್ರಜ್ಞಾವಂತ, ಜವಾಬ್ದಾರಿಯುತವಾದಂಥ ನಮ್ಮ ಊರಿಗೆ ಬರಬೇಕಾಗುತ್ತೆ. ನಮಸ್ಕಾರ, ಬನ್ನಿ. ಮತ್ತು ಹಾಗಾಗಿ ನಾವು ಪ್ರಜ್ಞಾವಂತ ಮತದಾರರು ಅಂದರೆ ಈಗ ನಮ್ಮ ಪದವೀಧರರು ಏನಿದ್ದಾರೆ ಅವ್ರನ್ನೆಲ್ಲರನ್ನೂ ಭೇಟಿ ಮಾಡೋದಕ್ಕೆ ಹೊರಟಿದ್ದೀವಿ. ಅದಕ್ಕೆ ಮೊದಲಿಗೆ ನಾವು ಪತ್ರಕರ್ತರು ಭಾಳ ಪ್ರಜ್ಞಾವಂತರು ಅಂತ ನಾವು, ಯಾಕೆಂದರೆ ಬಹುತೇಕರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ. ಯಾರು ಡಿಗ್ರಿ ಇಲ್ಲದೆ ಇರೋರು ಯಾರು ಇದ್ದರೆ ಹೇಳ್ರಿ. ಬಹುತೇಕರು ಪದವೀಧರರು ಇರ್ತಾರೆ. ಆಮೇಲೆ ಸಾಕಷ್ಟು ವಿಷಯ ಸಂಗ್ರಹಣೆ ಮಾಡ್ಕೊಂಡು ಒಂದು ಪ್ರಜ್ಞೆ ಇರುತ್ತೆ, ಏನು ಒಳ್ಳೆಯದು ಏನು ಕೆಟ್ಟದ್ದು ಅಂತ. ಆದರೆ ಈಗ ನಮ್ಮ ಸಮಾಜದಲ್ಲಿ ಅಸಹಾಯಕತೆ ಅನ್ನೋಂಥದ್ದು ಎಷ್ಟು ತುಂಬಿಕೊಂಡಿದೆ ಅಂದರೆ ಎಲ್ಲರೂ ಅಸಹಾಯಕರೇ. ನಾವೇನೋ ಸ್ವಾತಂತ್ರ್ಯ ಬಂದಿದೆ ನಮ್ಮ ದೇಶಕ್ಕೆ ಅಂತ ಅಂತೀವಿ, ಆದರೆ ಯಾರನ್ನೇ ಕೇಳಿದರೂ ತಮ್ಮ ಅಸಹಾಯಕತೆ ಬಗ್ಗೆನೇ ಮಾತಾಡ್ತಾರೆ.
ಒಬ್ಬ MLA ಅದನ್ನು ದುಡ್ಡು ಯಾಕೆ ತಗೊಂತೀಯಪ್ಪ ನೀನು ಅಂತಂದರೆ, ನಾವು ಎಲೆಕ್ಷನ್ನ ದುಡ್ಡು ಕೊಟ್ಟಿದ್ವಿ ರೀ, MLA MLCಗಳು ಎಲೆಕ್ಷನ್ನೇ ದುಡ್ಡು ಹಂಚಿದ್ವಿ, ಮತ್ತು ನಾನು ಈ ದುಡ್ಡು ಮತ್ತು ವಾಪಸ್ ತಗೊಳ್ಳೇಬೇಕು, ಮತ್ತು ಮುಂದಿನ ಎಲೆಕ್ಷನ್ನಿಗೆ ಜಾಸ್ತಿ ಮಾಡಲೇಬೇಕು ಅನ್ನೋಂಥ ತನ್ನ ಅಸಹಾಯಕತೆ ಅವನು ಹೇಳ್ತಾನೆ. ಜನರ ಹತ್ರ ಹೋಗಿ ನೀವ್ಯಾಕೆ ದುಡ್ಡು ತಗೊಂತೀರಿ ಅಂತಂದರೆ, ಇವ್ರನ್ನೆಲ್ಲ ನಂಬೋದಕ್ಕೆ ಆಗಲ್ಲ, ಇವರೆಲ್ಲ ರಾಜಕಾರಣಿಗಳೆಲ್ಲ ಕಾಳರು, ಇವರು ಮೊನ್ನೆ ಇಲ್ಲಿ ಸೈಕಲ್ ಮೇಲೆ ಓಡಾಡ್ತಿದ್ದ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯ ಈಗಲೇ ದೊಡ್ಡ ಮನೆ ಕಟ್ಕೊಂಡಿದ್ದಾನೆ, ದೊಡ್ಡ ಕಾರ್ ಮಾಡ್ಕೊಂಡಿದ್ದಾನೆ, ಅವ್ರದ್ದು ಮತ್ತೆ ಕಿತ್ಕೋಬೇಕಲ್ಲ, ಹಂಗಾಗಿ ನಾವು ಅವ್ರ ಹತ್ರ ಕಿತ್ಕೊಂತೀವಿ ಅಂತಂದೇಳಿ ಅವರ ಅಸಹಾಯಕತೆ ಜನ ಹೇಳ್ತಾರೆ. ಮಂತ್ರಿಗಳಾಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಎಲ್ಲರೂ ನಮ್ಮ ದೇಶದಲ್ಲಿ ಅಸಹಾಯಕರಾಗಿದ್ದಾರೆ. ನಾವು ನಾಗರಾಜ್ ಅವ್ರನ್ನ ಅಸಹಾಯಕರು ಅಂತ ನೋಡಲ್ಲ. ಇವರು ಒಂದು ಸ್ವತಂತ್ರವಾಗಿ ಯೋಚನೆ ಮಾಡೋವಂಥವ್ರು, ಯಾರ ಮೇಲೂ ಡಿಪೆಂಡೆನ್ಸಿ ಅನ್ನೋಂಥದ್ದಿಲ್ಲ. ಈಗ ನಾವು ಹೇಳ್ಬೇಕು ಅಂತಂದರೆ ನಮ್ಮ ಕೇಂದ್ರದಲ್ಲಿರುವಂಥ ನಮ್ಮ ನಿತೀಶ್ ಕುಮಾರ್ ಅವರು ಕೆಲವು ಸರಿ ಅಸಹಾಯಕರಾಗಿರ್ತಾರೆ. ಇವ್ರ ಜೊತೆಗೆ ಇಲ್ಲಿ ಕಳ್ಳರ ಜೊತೆಗೆ ಹೋಗೋದು, ಇಲ್ಲ ಸುಳ್ಳರ ಜೊತೆಗೆ ಹೋಗೋದು ಅಂತ ಆಯ್ಕೆ ಅನ್ನೋದು ಇವೆರಡರ ನಡುವೆ ಇರ್ತದೆ. ಕಳ್ಳರ ಜೊತೆಗೆ ಹೋಗ್ಬೇಕು, ಸುಳ್ಳರ ಜೊತೆಗೆ. ಈ ಆಯ್ಕೆ ಒಳಗೆ ಅವರು ಅಸಹಾಯಕರಾಗಿದ್ದಾರೆ. ಬಟ್ ನಾವು ಕರ್ನಾಟಕ ರಾಜ್ಯದಲ್ಲಿ JDU ಪಕ್ಷ ಉದಯ ಆಗಿದ್ದು, JH ಪಟೇಲ್ರು, ರಾಮಕೃಷ್ಣ ಹೆಗಡೆ ಅವರು, ಇವರು ಮತ್ತು ಶರದ್ ಯಾದವ್ ಅವರು, ಇವರೆಲ್ಲ ಸೇರಿ ಸ್ಥಾಪಿಸಿದ ಪಕ್ಷ. ಬೈರೇಗೌಡರು, ಬಚ್ಚೇಗೌಡರು, ಆಮೇಲೆ ಗೋವಿಂದ ಗೌಡರು, ಇವರೆಲ್ಲರೂ ಸೇರಿ ಸ್ಥಾಪಿಸಿದಂಥ ಪಕ್ಷ ಇದು. ಮೊದಲು ಭಾಳ ಪ್ರಬಲವಾಗಿತ್ತು.